ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕವನ ಅಶೋಕ್. ಎಲ್ಲರೂ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಿರೋದು ಒಂದೇ, ಕ್ಲಾರಿಟಿ ವಿಡಿಯೋ ಕೊಡಿ, ಕ್ಲಾರಿಟಿ ವಿಡಿಯೋ. ಏನಾಯಿತು ಅಲ್ಲಿ, ನಿಮಗೆ ಯಾಕಾಯಿತು ಅಂತ ಕೇಳ್ಕೊಂಡು ಬರ್ತಿದ್ದೀರಾ. ನಾವು ಇದೇ ತಿಂಗಳು 13ನೇ ತಾರೀಕು ಸಂಖ್ಯೆ ಧರ್ಮಸ್ಥಳದಲ್ಲಿರೋ ಲಾಡ್ಜ್ನ ಬುಕ್ ಮಾಡ್ಕೊಂಡಿದ್ವಿ. 13, 14ನೇ ತಾರೀಕಿಗೆ. ಯಾವತ್ತು 4ನೇ ತಾರೀಕು ಬುಕ್ ಮಾಡಿದ್ದೆ. ನಾನು 4 ರೂಮ್ನ ಬುಕ್ ಮಾಡ್ಕೊಂಡಿರ್ತೀನಿ. ಯಾಕೆ ನಮ್ಮನೆ ಮದುವೆ ಕಾರ್ಯ ಆಯಿತು, ಸೊ ಹಂಗಾಗಿ ನಾನು 4 ರೂಮ್ನ ಬುಕ್ ಮಾಡಿದ್ದೆ. ಚೆಕ್-ಇನ್ ಕೂಡ ಆದ್ರೆ. ಚೆಕ್-ಇನ್ ಆದಾಗ ಅವ್ರು ಒಂದು ಮಾತು ಹೇಳ್ತಾರೆ, ಮದ್ವೆಗ ಇದು ರೂಮು ಅಂತ ಕೇಳಿದ್ರು ನನ್ನ ಹತ್ರ. ಹೌದು ಸರ್, ಮದ್ವೆಗೆ ರೂಮ್ ಬುಕ್ ಮಾಡಿರೋದು ನಾವು ಅಂತ ಹೇಳಿದೆ. ಅವ್ರು ಒಂದು ಮಾತು ಹೇಳ್ತಾರೆ, ಏನು ಅವ್ರದ್ದು ರೂಲ್ಸ್ನ ನಮಗೆ ಹೇಳ್ತಾರೆ, ಇಲ್ಲಿ ಯಾವುದೇ ಥರ ಶಾಸ್ತ್ರ ಮಾಡಂಗಿಲ್ಲ ನೀವು ಅಂತ. ನಾವು ಅದೇ ಥರ ನಾನು ಅವರಿಗೆ ರಿಪ್ಲೈ ಕೊಟ್ಟಿದ್ದೀನಿ. ಆ ವಿಡಿಯೋನ ಅವ್ರನ್ನೂ ಹಾಕಕ್ಕೆ ಹೇಳಿ, ನಾನು ರಿಪ್ಲೈ ಕೊಟ್ಟಿಲ್ಲ ಅಂದರೆ ಏನಂತ, ನಾವು ಆಲ್ರೆಡಿ ನಾವು ಇದನ್ನ ಮಾಡಿದ್ದೀವಿ, ಶಾಸ್ತ್ರನ ಮುಗಿಸಿದ್ದೀವಿ, ನಮ್ದು ಒಂದೇ ಬಾಕಿ ಇರೋದು ತಾಲಿ ಕಟ್ಟ ಶಾಸ್ತ್ರ ಒಂದೇ. ಅದಕ್ಕೋಸ್ಕರ ನಾವು ಶಿವಪಾರ್ವತಿ ಕೃಪಾ ಕನ್ವೆನ್ಷನ್ ಹಾಲ್ನ ಬುಕ್ ಮಾಡ್ಕೊಂಡಿದ್ದೀವಿ ಸರ್ ಅಂತ ಹೇಳ್ಬಿಟ್ಟು, 4 ರೂಮ್ ಇವಾಗ ಸದ್ಯ ಕೊಡಿ, ಇನ್ನ ಎಕ್ಸ್ಟ್ರಾಸ್ ರೂಮ್ ನಮಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿಂದ ಚೆಕ್ ಇನ್ ಆಗ್ತೀನಿ. 4 ರೂಮ್ ಕೊಡ್ತಾರೆ. ಯಾವುದು 187, 188, 189 ಅಂಡ್ 178 ನಂಬರ್ ರೂಮ್ಗಳದ್ದು ಕೀ ನಮ್ಮ ಕೈಲಿ ಕೊಡ್ತಾರೆ. ಆ ಕೀನ ಈಸ್ಕೊಂಡು ನಾವು ಚೆಕ್ ಇನ್ ಆದ್ವಿ. ಚೆಕ್ ಇನ್ ಆದ್ಮೇಲೆ ಮತ್ತೆ ಚೆಕ್ಔಟ್ ಆಗಕ್ಕೆ 14ನೇ ತಾರೀಕು 1:55 ಸಮಥಿಂಗ್ 1:45 ನಾನು ಚೆಕ್ಔಟ್ ಆಗಕ್ಕೆ ಅವ್ರ ರಿಸೆಪ್ಷನ್ ಹತ್ರ ಹೋಗ್ತೀನಿ. ಹೋದಾಗ ಏನಾಗುತ್ತೆ, ಅವ್ರು ನನಗೆ ಹೇಳ್ತಾರೆ, ಓಪನ್ ಮಾಡಿ ನಾವು ಕೂಪನ್ ಕೊಡಬೇಕು, ಅದನ್ನ ನೋಡ್ಬಿಟ್ಟು ಅಂತ ಹೇಳ್ತಾರೆ. ಸರಿ ಸರ್ ಆಯ್ತು, ಬನ್ನಿ ಓಪನ್ ಮಾಡಿ ತೋರಿಸ್ತೀವಿ ನಾವು ಅಂತ ಹೇಳ್ತೀವಿ. ನಮ್ದು ತಪ್ಪಿದ್ದಿದ್ರೆ ನಾವು ಓಪನ್ ಮಾಡಿ ತೋರಿಸ್ತೀನಿ ಅಂತ ನಾವು ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಇವಾಗ ಅಲ್ಲಿ ಹೋದಾಗ ಏನಾಯ್ತು, ಓಪನ್ ಮಾಡಿ ನಾನು ಎಲ್ಲಾ ರೂಮ್ಗಳದ್ದು ಓಪನ್ ಮಾಡ್ಕೊಂಡ್ ಬಂದೆ. ಅಲ್ಲಿ ರೂಮ್ ಬಾಯಿ ಬಂದಾಗ ಏನಂದ್ರು, ಇಲ್ಲಿ ಗಲೀಜಾಗಿದೆ, ಯಾಕೆ ಈ ತರ ಎಲ್ಲ ಮಾಡಿದೀರಾ ಅಂತ ಕೇಳಿದ್ರು. ಸರ್ ನಾವ್ ಹೇಳಿದ್ವಿ, ಸರ್ ಮದ್ವೆ ಮನೆ ಅಂದ್ಮೇಲೆ ಒಂದ್ ಪೇಪರು, ಒಂದ್ ಹೂವ, ಒಂದ್ ಬಾಟಲ್ ಬಿದ್ದಿರುತ್ತೆ. ನೀವು ಎಲ್ಲಾರು ಒಂದು ಥಿಂಕ್ ಮಾಡಿ, ಒಂದ್ ಮದ್ವೆ ಮನೆ ಅಂತ ಅಂದ್ಮೇಲೆ ಒಂದ್ ಪೇಪರ್ ಬಿದ್ದಿರಲ್ವಾ ಗುರು, ಬಿದ್ದಿರುತ್ತೆ. ಒಂದ್ ಪೇಪರ್ ಆಗ್ಲಿ, ಒಂದ್ ಇದಾಗ್ಲಿ ಬಿದ್ದಿರುತ್ತೆ. ಡಸ್ಟ್ಬಿನ್ ಕೂಡ ಇತ್ತು, ನಾವಿಲ್ಲ ಅಂತ ಹೇಳಲ್ಲ. ಅದನ್ನ ಯಾವ ರೀತಿ ಹೇಳ್ತೀರಾ ನೀವೆಲ್ಲಾರು? ಮೇಡಮ್ ಈ ತರ ಬಿದ್ದಿದೆ, ಎತ್ತಾಕಿ. ಇಲ್ಲ ಮೇಡಮ್ ಅನ್ನಕ್ ನಿನ್ ಕೈಲಿ ಆಗಲ್ಲ ಅಂತ ಅಂದ್ರೆ, ಇಲ್ಲಿ ಬಿದ್ದಿದೆ, ನೀವ್ ಅದನ್ನ ಕ್ಲೀನ್ ಮಾಡ್ಬೇಕಿತ್ತಲ್ವಾ, ಹೋಗಿ ಬನ್ನಿ, ಈ ತರ ಮಾತಾಡ್ತೀರಾ ಹೊರ್ತು, ಏಯ್ ಇದನ್ನ ಯಾಕೆ ಹಿಂಗ್ ಮಾಡಿದೀರಾ, ಕ್ಲೀನ್ ಮಾಡಿ ಕೊಟ್ಟೋಗಿ, ಇಲ್ಲ ಫೈನ್ ಕಟ್ಬೇಕಾಗುತ್ತೆ. ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ, ಇಡೀ ಪ್ರೂಫ್ನ ನಾನು ಇಡ್ತೀನಿ. ಎಲ್ಲಿಡ್ಬೇಕು ಅಲ್ಲಿ ನಾನು ಪ್ರೂಫ್ನ ಇಡ್ತೀನಿ. ನಾವು ರಿಪ್ಲೈ ಕೊಟ್ಟಿದ್ ಏನು ಅಂತ ಅಂದ್ರೆ, ಏನೋ ಸರ್ ನಾನು ಬಂದು ಕೇಳ್ತೀನಿ, ನಮ್ಮ ಅಪ್ಪ ಅಮ್ಮ ಮೇಲೆ ಇವನು ರೈಸ್ ಆಗ್ತಿರ್ತಾನೆ, ವಾಯ್ಸ್ ರೈಸ್ ಮಾಡ್ತಿರ್ತಾನೆ. ನಾನು ಬಂದು ಕೇಳ್ತೀನಿ, ಸರ್ ಯಾವ್ದಾದ್ರು ರೂಲ್ಸ್ ಬುಕ್ಕಲ್ಲಿ ನೀವು ಬರ್ದಿಟ್ಟಿದ್ದೀರಾ, ಇದೆಲ್ಲದು ನಾನೇ ಕ್ಲೀನ್ ಮಾಡಿ ಕೊಟ್ಟು ನಿಮಗೆ ಲಾಕ್ ಮಾಡಿ ಕೊಟ್ಟು ಹೋಗ್ಬೇಕಂತ ನೀವು ಬರ್ದಿದ್ದೀರಾ ಸರ್, ಯಾಕೆ ಈ ತರ ಮಾತಾಡ್ತಿದ್ದೀರಾ? ನೀನು ತಾನು ಅಂತ ಮಾತಾಡಬೇಡ, ನೀವು ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಅಂತ ನಾನು ಒತ್ತಿ ಹೇಳಿದೀನಿ. ಆ ರೆಕಾರ್ಡ್ನ ನೀವು ಬಿಡ್ತಿಲ್ಲ. ಯಾಕೆ ಬಿಡ್ತಿಲ್ಲ ನೀವು? ನಾವಿವಾಗ ನಾನು ಫೋನ್ ಮಾಡಿದೆ, ನಮ್ಮ ಅಣ್ಣನ ಕರೆಸ್ದೆ, ಒಂದ್ ಹುಡುಗಿ ಅವ್ರ ಅಣ್ಣಂದಿರ್ನ ಕರೆಸ್ತಿದ್ದ.